ಯುದ್ಧದ ಸಮಯದಲ್ಲಿ ಗಡಿಯಲ್ಲಿರುವ ಸೈನಿಕರಿಗೆ ದಿಢೀರನೆ ಶಸ್ತ್ರಾಸ್ತ್ರ ಬೇಕು. ಚೀನಾ ಅಥವಾ ಪಾಕಿಸ್ತಾನ ಗಡಿಯಲ್ಲಿ ಏನೋ ಒಂದು ದೊಡ್ಡ ಅನಾಹುತ ನಡೆದುಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಆಗ ಕೇವಲ ಕೆಲವೇ ಗಂಟೆಗಳಲ್ಲಿ ನೂರಾರು ಸೈನಿಕರನ್ನ, ಯುದ್ಧ ಟ್ಯಾಂಕ್ಗಳನ್ನ ಆ ರಣರಂಗಕ್ಕೆ ತಲುಪಿಸೋದು ಹೇಗೆ? ಆಕಾಶದಿಂದಲೇ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಆ ಶಕ್ತಿ ಭಾರತದ ಬಳಿ ಇದೆಯಾ? ಆದರೆ ಒಂದು ವೇಳೆ ನಮ್ಮ ಯೋಧರನ್ನ ಹೊತ್ತೊಯ್ಯುವ ವಿಮಾನಗಳೇ ಕೈಕೊಟ್ರೆ ಪರಿಸ್ಥಿತಿ ಏನಾಗಬಹುದು? ಹೌದು, ಭಾರತೀಯ ವಾಯುಸೇನೆಯಲ್ಲಿ ಈಗ ಅಂಥದ್ದೇ ಒಂದು ಗಂಭೀರವಾದ ಸಮಸ್ಯೆ ಎದುರಾಗಿದೆ. ಭಾರತದ ಆಕಾಶದಲ್ಲಿ ಹಾರಾಡ್ತಾ ಇರುವ ಮಿಲಿಟರಿ ಸಾರಿಗೆ ವಿಮಾನಗಳು 30, 40, ಇನ್ನು ಕೆಲವು ಬರೋಬ್ಬರಿ 50 ವರ್ಷಗಳಷ್ಟು ಹಳೆಯದ್ದಾಗಿವೆ. ಈಗ ಇದೇ ವಿಷಯಕ್ಕೆ ಭಾರತ ಸರ್ಕಾರ ಬರೋಬ್ಬರಿ 1,00,000 ಕೋಟಿ ರೂಪಾಯಿಯ ದೃಢ ನಿರ್ಧಾರ ಮಾಡಿದೆ. ಹೌದು, ಭಾರತೀಯ ವಾಯುಸೇನೆ ಅಥವಾ ಇಂಡಿಯನ್ ಏರ್ ಫೋರ್ಸ್ ಅಂದರೆ ಜಗತ್ತೇ ಬೆರಗಾಗುವ ಶಕ್ತಿ. ಆದರೆ ಈಗ ಇದೇ ವಾಯುಸೇನೆಯಲ್ಲಿ ಒಂದು ಹೊಸ ಮಹಾಯುದ್ಧ ಶುರುವಾಗಿದೆ. ಆದರೆ ಇದು ಶತ್ರುಗಳ ವಿರುದ್ಧದ ಯುದ್ಧವಲ್ಲ. ಇದು ಬರೋಬ್ಬರಿ 1,00,000 ಕೋಟಿ ರೂಪಾಯಿಯ ಬೃಹತ್ ಮಿಲಿಟರಿ ಡೀಲ್ ಪಡೆದುಕೊಳ್ಳಲು ಭಾರತದ 3 ದೈತ್ಯ ಕಂಪನಿಗಳ ನಡುವೆ ನಡೆಯುತ್ತಿರುವ ರಣರೋಚಕ ಫೈಟ್. ಒಂದೆಡೆ ಟಾಟಾ, ಇನ್ನೊಂದೆಡೆ ಮಹೀಂದ್ರ, ಮತ್ತೊಂದೆಡೆ ನಮ್ಮ ಹೆಮ್ಮೆಯ ಸರ್ಕಾರಿ ಸಂಸ್ಥೆ HAL. ಕೊನೆಗೆ ಈ 1,00,000 ಕೋಟಿ ರೂಪಾಯಿ ಯಾರ ಪಾಲಾಗುತ್ತೆ? ಭಾರತೀಯ ಸೇನೆಯ ಭವಿಷ್ಯ ಬದಲಿಸುವ ಆ ವಿಮಾನ ಯಾವುದು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ನಾವಿಲ್ಲಿ ಒಂದು ಕಠಿಣ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ದೇಶದ ರಕ್ಷಣಾ ಇಲಾಖೆಯಲ್ಲಿ ಹೊಸ ಶಸ್ತ್ರಾಸ್ತ್ರಗಳನ್ನು ಅಥವಾ ವಿಮಾನಗಳನ್ನು ಖರೀದಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಭಾರತದ ಈ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಅಂದರೆ ವರ್ಷಾನುಗಟ್ಲೆ ಸಮಯ ಹಿಡಿಯುತ್ತೆ. ಎಷ್ಟೋ ಬಾರಿ ವಿಳಂಬವಾಗುತ್ತೆ ಮತ್ತು ಹಗರಣಗಳ ಆರೋಪಗಳು ಕೂಡ ಕೇಳಿ ಬರುತ್ತೆ. ಈ ಹಿಂದೆ ನಾವು ರಫೇಲ್ ಯುದ್ಧ ವಿಮಾನಗಳನ್ನ ಭಾರತಕ್ಕೆ ತರಲು ಎಷ್ಟು ವರ್ಷ ಕಾದಿದ್ದೀವಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಕೊನೆಗೆ ನಾವು ಫ್ರಾನ್ಸ್ ದೇಶದಿಂದಲೇ ನೇರವಾಗಿ ಎಲ್ಲ ರಫೇಲ್ ವಿಮಾನಗಳನ್ನ ಆಮದು ಮಾಡಿಕೊಳ್ಳಬೇಕಾಗಿ ಬಂತು. ಆದರೆ ಈಗ ವಾಯುಸೇನೆಗೆ ಕೇವಲ ಫೈಟರ್ ಜೆಟ್ಗಳು ಮಾತ್ರ ಸಾಕಾಗೋದಿಲ್ಲ. ಯುದ್ಧದ ಸಮಯದಲ್ಲಿ ಸೈನಿಕರನ್ನ, ರೇಷನ್, ಯುದ್ಧ ಸಾಮಗ್ರಿಗಳನ್ನ ಅತಿ ಬೇಗ ಗಡಿ ಪ್ರದೇಶಗಳಿಗೆ ಸಾಗಿಸಲು ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಥವಾ ಸಾರಿಗೆ ವಿಮಾನಗಳು. ಪ್ರಕೃತಿ ವಿಕೋಪದ ಸಂದರ್ಭದಲ್ಲೂ ಜನರ ಪ್ರಾಣ ಉಳಿಸಲು ಇವುಗಳ ಪಾತ್ರ ಅದ್ಭುತ. ಇಂತಹ ವಿಮಾನಗಳ ಕೊರತೆ ಭಾರತವನ್ನ ದೊಡ್ಡ ಸಂಕಷ್ಟಕ್ಕೆ ತಳ್ಳಬಹುದು. ಯಾಕಂದ್ರೆ ಸದ್ಯ ಭಾರತೀಯ ವಾಯುಸೇನೆಯಲ್ಲಿರುವ ಆಂಟೊನೋವ್ AN-32 ಸಾರಿಗೆ ವಿಮಾನಗಳು ಅತ್ಯಂತ ಹಳೆಯದ್ದಾಗಿವೆ. ಹೌದು, ಇವುಗಳನ್ನ ನಾವು 1980ರ ದಶಕದಲ್ಲಿ ರಷ್ಯಾದಿಂದ ತಂದಿದ್ದೆವು. ಅಂದರೆ ನಾವು ಹಾರಾಡಲು ಶುರು ಮಾಡಿ ಸುಮಾರು 40ರಿಂದ 50 ವರ್ಷಗಳೇ ಕಳೆದಿವೆ. ಹಳೆಯದಾದ ಈ ವಿಮಾನಗಳ ಮೇಂಟೆನೆನ್ಸ್ ಮಾಡೋದು ಈಗ ನರಕದ ಕೆಲಸವಾಗಿದೆ. ಹಾಗಾದ್ರೆ ಇದಕ್ಕೇನು ಪರಿಹಾರ? ಭಾರತ ಸರ್ಕಾರ ತಂದಿರುವ ಆ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಸ್ನೇಹಿತರೆ, ಭಾರತದ ರಕ್ಷಣಾ ಖರೀದಿ ಮಂಡಳಿ ಈ ವಿಷಯದಲ್ಲಿ ಗಂಭೀರವಾದ ಹೆಜ್ಜೆ ಇಟ್ಟಿದೆ. ವಾಯುಸೇನೆಗೆ ಹೊಸ ಮಧ್ಯಮ ಸಾರಿಗೆ ವಿಮಾನಗಳು ಬೇಕೇ ಬೇಕು ಎಂದು ರಕ್ಷಣಾ ಸಚಿವಾಲಯ 2 ಪ್ರತ್ಯೇಕ ಟೆಂಡರ್ಗಳನ್ನು ಬಿಡುಗಡೆ ಮಾಡಿದೆ. ಮೊದಲನೇದು 60 ಅತ್ಯಾಧುನಿಕ ಮಧ್ಯಮ ಸಾರಿಗೆ ವಿಮಾನಗಳ ಖರೀದಿ. ಎರಡನೇದು ಈ ಬೃಹತ್ ವಿಮಾನಗಳನ್ನು ಓಡಿಸಲು ಪೈಲಟ್ಗಳಿಗೆ ತರಬೇತಿ ನೀಡಲು 150 ಟ್ರೈನರ್ ವಿಮಾನಗಳ ಖರೀದಿ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಭಾರತ ಸರ್ಕಾರ ಕೇವಲ ವಿದೇಶದಿಂದ ವಿಮಾನಗಳನ್ನ ತಂದು ಹಾರಿಸಲು ಸಿದ್ಧವಿಲ್ಲ. ಭಾರತಕ್ಕೆ ಬೇಕಾಗಿರೋದು ಸ್ವಾವಲಂಬನೆ, ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ. ಅದಕ್ಕಾಗಿಯೇ ಈ 60 ಸಾರಿಗೆ ವಿಮಾನಗಳಲ್ಲಿ ಕೇವಲ 12 ವಿಮಾನಗಳನ್ನು ಮಾತ್ರ ನೇರವಾಗಿ ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಉಳಿದ ಬರೋಬ್ಬರಿ 48 ವಿಮಾನಗಳನ್ನು ಭಾರತದಲ್ಲೇ ಭಾರತೀಯ ಕಂಪನಿಯೊಂದರ ಜೊತೆ ಸೇರಿ ತಯಾರಿಸಬೇಕಾಗುತ್ತೆ. ಯೋಚನೆ ಮಾಡಿ ಸ್ನೇಹಿತರೆ, ಭಾರತದಲ್ಲೇ ಇಂತಹ ಬೃಹತ್ ಸೇನಾ ವಿಮಾನಗಳು ತಯಾರಾದರೆ ನಮ್ಮ ದೇಶದ ತಂತ್ರಜ್ಞಾನ ಎಲ್ಲಿಗೆ ತಲುಪಬಹುದು? ಆದರೆ ಯಾವ ಕಂಪನಿ ಈ ಜವಾಬ್ದಾರಿಯನ್ನ ಹೊರಬಲ್ಲದು? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು. ವಾಯುಸೇನೆ ಅಂದ ತಕ್ಷಣ ನಮಗೆ ನೆನಪಾಗೋದು ರಫೇಲ್, ಜಾಗ್ವಾರ್ನಂತಹ ಫೈಟರ್ ಜೆಟ್ಗಳು ಮಾತ್ರ. ಆದರೆ ಈ ಟ್ರಾನ್ಸ್ಪೋರ್ಟ್ ವಿಮಾನಗಳ ಅವಶ್ಯಕತೆ ಏನಿದೆ? ಸ್ನೇಹಿತರೆ, ನಿಜವಾದ ಯುದ್ಧದ ಹಿನ್ನೆಲೆಯಲ್ಲಿ ಕೆಲಸ ಮಾಡುವುದೇ ಈ ಸಾರಿಗೆ ವಿಮಾನಗಳು. ಇವುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು: ಲೈಟ್, ಮೀಡಿಯಂ ಮತ್ತು ಹೆವಿ. ಲೈಟ್ 20 ಟನ್ಗಿಂತ ಕಡಿಮೆ ತೂಕ ಹೊರಬಲ್ಲ ವಿಮಾನಗಳು, ಮೀಡಿಯಂ 20ರಿಂದ 30 ಟನ್ ತೂಕ ಹೊರಬಲ್ಲ ವಿಮಾನಗಳು, ಹೆವಿ 40 ಟನ್ಗಿಂತ ಹೆಚ್ಚು ತೂಕ ಹೊರಬಲ್ಲ ವಿಮಾನಗಳು.
ಭಾರತಕ್ಕೆ ಈಗ ಬೇಕಾಗಿರೋದು ಮೀಡಿಯಂ ಅಂದರೆ ಮಧ್ಯಮ ಸಾರಿಗೆ ವಿಮಾನಗಳು. ಭಾರತದ ಭೌಗೋಳಿಕ ಪರಿಸ್ಥಿತಿಯನ್ನ ಒಮ್ಮೆ ನೋಡಿ. ಲಡಾಖ್ನ ಹಿಮಚ್ಛಾದಿತ ಪರ್ವತಗಳು, ಅರುಣಾಚಲ ಪ್ರದೇಶದ ದಟ್ಟ ಕಾಡುಗಳು, ಸಿಯಾಚಿನ್ ಗ್ಲೇಸಿಯರ್, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಇಂತಹ ಕಠಿಣ ಪ್ರದೇಶಗಳಲ್ಲಿ ರಸ್ತೆ ಅಥವಾ ರೈಲಿನ ಮೂಲಕ ತಕ್ಷಣ ಸೈನ್ಯ ತಲುಪಿಸೋದು ಅಸಾಧ್ಯ. ಒಂದು ವೇಳೆ ಚೀನಾ ಗಡಿಯಲ್ಲಿ ಗಲ್ವಾನ್ ಕಣಿವೆಯಂತಹ ತುರ್ತು ಪರಿಸ್ಥಿತಿ ನಿರ್ಮಾಣವಾದರೆ ತಕ್ಷಣವೇ ಶಸ್ತ್ರಾಸ್ತ್ರಗಳನ್ನ, ವಾಹನಗಳನ್ನ, ಆಹಾರ ಸಾಮಗ್ರಿಗಳನ್ನ ತಲುಪಿಸಲು ಈ ಮಧ್ಯಮ ವಿಮಾನಗಳು ಬೇಕೇ ಬೇಕು. ಇವ ಚಿಕ್ಕದಾದ ಮತ್ತು ಕಚ್ಚಾ ರನ್ವೇಗಳಲ್ಲೂ ಸುರಕ್ಷಿತವಾಗಿ ಲ್ಯಾಂಡ್ ಆಗಬಲ್ಲ ಅದ್ಭುತ ಸಾಮರ್ಥ್ಯ ಹೊಂದಿರುತ್ತವೆ. ಆದರೆ ನಮ್ಮ ಬಳಿ ಈಗ ಇರುವ ಹಳೆಯ AN-32 ವಿಮಾನಗಳ ಕತೆ ಏನಾಗಿದೆ ಗೊತ್ತಾ ಸ್ನೇಹಿತರೆ? ಭಾರತದ ಬಳಿ ಸದ್ಯಕ್ಕೆ ಇರುವ ಸುಮಾರು 100ರಿಂದ 105ರಷ್ಟು AN-32 ವಿಮಾನಗಳು ವಾಯುಸೇನೆಯ ಬೆನ್ನೆಲುಬಾಗಿ ಕೆಲಸ ಮಾಡಿವೆ. ಆದರೆ ಇವುಗಳ ಆಯಸ್ಸು ಮುಗಿಯುತ್ತಾ ಬಂದಿದೆ. ಇವುಗಳನ್ನು ಹಾರಿಸೋದು ನಮ್ಮ ಪೈಲಟ್ಗಳ ಪ್ರಾಣಕ್ಕೆ ಕಂಟಕವಾಗಬಹುದು. ಇವುಗಳಿಗೆ ನಿರಂತರ ಮೇಂಟೆನೆನ್ಸ್ ಬೇಕು ಮತ್ತು ಬಿಡಿಭಾಗಗಳು ಬೇಕು. ಆದರೆ ಇಂದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಮಸ್ಯೆ ಎದುರಾಗಿದೆ. ಈ ವಿಮಾನಗಳನ್ನ ಕೊಟ್ಟಿದ್ದ ರಷ್ಯಾ ಈಗ ತಾನೇ ಸ್ವತಃ ಯುದ್ಧದಲ್ಲಿ ಮುಳುಗಿದೆ. ಬಿಡಿಭಾಗಗಳ ಸರಬರಾಜು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಹಾಗಾಗಿ 100 ವಿಮಾನಗಳಿದ್ದರೂ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲವೂ ಹಾರಲು ಸಿದ್ಧವಾಗಿರಲ್ಲ. ಆದ್ದರಿಂದಲೇ ಭಾರತೀಯ ವಾಯುಸೇನೆಗೆ ತಕ್ಷಣವೇ ಹೊಸದೊಂದು ದೀರ್ಘಕಾಲೀನ ಪರ್ಯಾಯ ವ್ಯವಸ್ಥೆ ಬೇಕಾಗಿದೆ. ಈಗ ಈ ಸ್ಟೋರಿಯ ಅತ್ಯಂತ ರೋಚಕ ಟ್ವಿಸ್ಟ್ಗೆ ಬರೋಣ. ಈ 1,00,000 ಕೋಟಿ ರೂಪಾಯಿಯ ಮಹಾ ಡೀಲ್ ಗೆಲ್ಲಲು ಜಾಗತಿಕ ಮಟ್ಟದಲ್ಲಿ 3 ಪ್ರಮುಖ ಕಂಪನಿಗಳು ಭಾರತದ 3 ಸ್ವದೇಶಿ ಕಂಪನಿಗಳೊಂದಿಗೆ ಕೈಜೋಡಿಸಿ ರೇಸ್ಗೆ ಇಳಿದಿವೆ. ಮೊದಲನೇ ಜೋಡಿ ಬ್ರೆಜಿಲ್ನ ಎಂಬ್ರೇರ್ ಕಂಪನಿಯ C390 ಮಿಲೇನಿಯನ್ ವಿಮಾನ. ಇದು ಕೈಜೋಡಿಸಿರೋದು ಭಾರತದ ಖಾಸಗಿ ದೈತ್ಯ ಕಂಪನಿ ಮಹೀಂದ್ರ ಜೊತೆಗೆ. ಎರಡನೇ ಜೋಡಿ ಅಮೆರಿಕಾದ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ ವಿಶ್ವವಿಖ್ಯಾತ C130J ಸೂಪರ್ ಹರ್ಕ್ಯುಲಸ್ ವಿಮಾನ. ಇದು ಕೈಜೋಡಿಸಿರೋದು ಭಾರತದ ಅತ್ಯಂತ ನಂಬಿಕಸ್ಥ ಗ್ರೂಪ್ ಟಾಟಾ ಜೊತೆಗೆ. ಮೂರನೇ ಜೋಡಿ ಯುರೋಪಿನ ಏರ್ಬಸ್ ಕಂಪನಿಯ ಬಲಿಷ್ಠ A400M ಅಟ್ಲಾಸ್ ವಿಮಾನ. ಇದು ನಮ್ಮ ಸರ್ಕಾರಿ ಸ್ವಾಮ್ಯದ HAL ಜೊತೆ ಕೈಜೋಡಿಸುವ ಸಾಧ್ಯತೆ ಇದೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಈ 3 ವಿಮಾನಗಳ ಸಾಮರ್ಥ್ಯ ಮತ್ತು ಭಾರತದ ಅಗತ್ಯತೆಗಳ ನಡುವೆ ಒಂದು ದೊಡ್ಡ ಧರ್ಮ ಸಂಕಟ ಶುರುವಾಗಿದೆ. ಅದೇನ್ ಗೊತ್ತಾ? ಈ 3 ಆಪ್ಷನ್ಗಳನ್ನ ಸ್ವಲ್ಪ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಬ್ರೆಜಿಲ್ನ C390 ಮಿಲೇನಿಯಂ. ಇದರ ತೂಕ ಹೊರುವ ಸಾಮರ್ಥ್ಯ 26 ಟನ್. ಅಂದ್ರೆ ಭಾರತೀಯ ವಾಯುಸೇನೆಯ 18ರಿಂದ 30 ಟನ್ ಅಗತ್ಯತೆಗೆ ಇದು ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಇದು ಮಾಡರ್ನ್ ಜೆಟ್ ಪ್ರಪಲ್ಷನ್ ಹೊಂದಿದ್ದು ಅತ್ಯಂತ ವೇಗವಾಗಿದೆ. ಹಾಗಾಗಿ ಮಹೀಂದ್ರ ಕೂಟಕ್ಕೆ ಇದು ದೊಡ್ಡ ಪ್ಲಸ್ ಪಾಯಿಂಟ್. ಎರಡನೇದಾಗಿ ಟಾಟಾ ಜೊತೆಗಿನ C130J ಸೂಪರ್ ಹರ್ಕ್ಯುಲಸ್. ಈ ವಿಮಾನಗಳನ್ನ ಭಾರತ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಬಳಸ್ತಾ ಇದೆ. ಅಂದ್ರೆ ನಮ್ಮ ಪೈಲಟ್ಗಳಿಗೆ ಇದರ ತರಬೇತಿ ಇದೆ. ಮೇಂಟೆನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಭಾರತದಲ್ಲಿದೆ. ಆದರೆ ಇದರ ಸಾಮರ್ಥ್ಯ ಕೇವಲ 20 ಟನ್ ಮಾತ್ರ. ಅಂದ್ರೆ ವಾಯುಸೇನೆ ಕೇಳಿರುವ ಸಾಮರ್ಥ್ಯದ ತೀರಾ ಕೆಳಮಟ್ಟದಲ್ಲಿದೆ. ಹಾಗಾದ್ರೆ ಇದನ್ನ ಒಪ್ಪಿಕೊಳ್ಬೇಕಾ? ಮೂರನೇದಾಗಿ ಏರ್ಬಸ್ನ A400M. ಇದರ ಸಾಮರ್ಥ್ಯ ಬರೋಬ್ಬರಿ 37 ಟನ್. ಅಂದ್ರೆ ವಾಯುಸೇನೆ ಕೇಳಿದಕ್ಕಿಂತಲೂ ಹೆಚ್ಚು ಸಾಮರ್ಥ್ಯ ಇರೋದು ಒಳ್ಳೆಯದೇ, ಆದರೂ ಇದು ಅತ್ಯಂತ ದುಬಾರಿ ಆಗಿದೆ. ನಮಗೆ ಅಗತ್ಯವಿಲ್ಲದ ಹೆಚ್ಚಿನ ಸಾಮರ್ಥ್ಯಕ್ಕೆ ಭಾರತ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನ ವೇಸಬೇಕಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಮತ್ತೊಂದೆಡೆ ಈ ಡೀಲ್ ಕೇವಲ ವಿಮಾನಗಳನ್ನ ಖರೀದಿಸುವುದಷ್ಟೇ ಅಲ್ಲ, ನಮ್ಮ ದೇಶೀಯ ಕಂಪನಿಗಳಾದ ಟಾಟಾ ಮತ್ತು ಮಹೀಂದ್ರಾಗೆ ಇದು ಬಾಹ್ಯಾಕಾಶ ಮತ್ತು ರಕ್ಷಣಾ ವಲಯದಲ್ಲಿ ಜಾಗತಿಕ ಮಟ್ಟಕ್ಕೆ ಬೆಳೆಯಲು ಸಿಕ್ಕಿರುವ ಬಂಗಾರದಂತಹ ಅವಕಾಶ. ಟಾಟಾ ಈಗಾಗಲೇ ಏರ್ಬಸ್ ಜೊತೆ ಸೇರಿ ಗುಜರಾತ್ನಲ್ಲಿ C295 ವಿಮಾನಗಳನ್ನು ತಯಾರು ಮಾಡ್ತಾ ಇದೆ. ಅತ್ತ ಮಹೀಂದ್ರಾ ಕೂಡ ಈ ಡೀಲ್ ಮೂಲಕ ಜಾಗತಿಕ ಸರಬರಾಜು ಜಾಲದಲ್ಲಿ ಹೆಜ್ಜೆ ಇಡಲು ಕಾಯ್ತಾ ಇದೆ. ಸ್ನೇಹಿತರೆ, ಭವಿಷ್ಯದಲ್ಲಿ ಭಾರತ ಯಾವ ವಿಮಾನವನ್ನ ಆಯ್ಕೆ ಮಾಡಿಕೊಳ್ಳಲಿದೆ? ಇದು ಅತ್ಯಂತ ಕುತೂಹಲಕಾರಿ ನಿರ್ಧಾರವಾಗಲಿದೆ. ಒಂದು ವೇಳೆ ಭಾರತ ತಂತ್ರಜ್ಞಾನದ ಜೊತೆಗೆ ಹಣದ ಮಿತಿಯನ್ನ ನೋಡಿದ್ರೆ ಬ್ರೆಜಿಲ್ನ C390 ಮತ್ತು ಮಹೀಂದ್ರಾದ ಒಕ್ಕೂಟಕ್ಕೆ ಹೆಚ್ಚಿನ ಅವಕಾಶ ಸಿಗಬಹುದು. ಆದರೆ ಭದ್ರತೆ ಮತ್ತು ತಕ್ಷಣದ ಕಾರ್ಯಾಚರಣೆಗೆ ಪ್ರಾಮುಖ್ಯತೆ ಕೊಟ್ಟರೆ ಈಗಾಗಲೇ ಬಳಕೆಯಲ್ಲಿರುವ C130Jಗೆ ಆದ್ಯತೆ ಸಿಗಬಹುದು. ಅದ್ಯಾಗೋ ತಂತ್ರಜ್ಞಾನ ವರ್ಗಾವಣೆ ಮತ್ತು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಭಾರತದಲ್ಲೇ 48 ವಿಮಾನಗಳ ಸಂಪೂರ್ಣ ಉತ್ಪಾದನೆ ನಡೆಯೋದ್ರಿಂದ ಈ ಒಪ್ಪಂದವು ಭಾರತೀಯ ವಿಮಾನಯಾನ ಮತ್ತು ರಕ್ಷಣಾ ಉದ್ಯಮದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ. ಇದರೊಂದಿಗೆ ಭಾರತದಲ್ಲಿ ಇಂಜಿನಿಯರ್ಗಳು, ಸಪ್ಲೈಯರ್ಗಳು, ತಂತ್ರಜ್ಞಾನ ಮತ್ತು ಹೊಸ ಉದ್ಯೋಗಗಳ ಸೃಷ್ಟಿಯಾಗಲಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲೇ ಮೇಂಟೆನೆನ್ಸ್ ಮತ್ತು ರಿಪೇರಿ ಹಬ್ ಕೂಡ
ನಿರ್ಮಾಣವಾಗಲಿದೆ. ಇದರಿಂದ ಭವಿಷ್ಯದಲ್ಲಿ ಬಿಡಿ ಭಾಗಗಳಿಗಾಗಿ ನಾವು ವಿದೇಶಗಳ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ. ಕೊನೆಯದಾಗಿ ಹೇಳಬೇಕು ಅಂದರೆ, ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗೋದು ಇಂದಿನ ಅತ್ಯಂತ ಅನಿವಾರ್ಯ ಅಗತ್ಯವಾಗಿದೆ. ಕೇವಲ ವಿದೇಶಗಳ ಮೇಲೆ ಅವಲಂಬಿತರಾಗಿದ್ದರೆ ಕಠಿಣ ಸಮಯದಲ್ಲಿ ನಮಗೆ ಕೈಕೊಡುವ ಸಾಧ್ಯತೆ ಇರುತ್ತೆ. ಆದರೆ ಈಗ ಭಾರತ ಬದಲಾಗುತ್ತಿದೆ, ಸ್ವಂತ ಬಲದ ಮೇಲೆ ನಿಲ್ಲಲು ಕಲಿಯುತ್ತಿದೆ. ಭಾರತೀಯ ಇಂಜಿನಿಯರ್ಗಳು, ಭಾರತೀಯ ಫ್ಯಾಕ್ಟರಿಗಳು ಅತ್ಯಾಧುನಿಕ ಮಿಲಿಟರಿ ವಿಮಾನಗಳನ್ನು ದೇಶದಲ್ಲೇ ತಯಾರಿಸುವ ದಿನಗಳು ಹತ್ತಿರದಲ್ಲೇ ಇವೆ. ಇದು ಭಾರತದ ಶಕ್ತಿ, ಭಾರತದ ಹೆಮ್ಮೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.